ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಪತ್ನಿಯ ಮಾತು ಕೇಳಿ ಆಶ್ಚರ್ಯಗೊಂಡ ಕಾಡಿನ ಒಡೆಯ ಸರಿ ಎಂದು ತಲೆಯಾಡಿಸಿದರು. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನೀವಿಬ್ಬರು ಒಳ್ಳೆಯವರ ಕೆಟ್ಟವರ ಎಂಬುದನ್ನು ಕಾಡದೇವಿಯೇ ನಿರ್ಧರಿಸಲಿ ಎಂದ ಕಾಡಿನ ಒಡೆಯ ಮಡದಿ ತಂದುಕೊಟ್ಟ ಕೆಂಪು ಹಾಗೂ ಬಿಳಿಯ ಬಣ್ಣದ ಹೂಗಳನ್ನು ದೇವಿಯ ವಿಗ್ರಹದ ಮುಂದೆ ಇಡಲು ಕೃತಿ ಹಾಗೂ ಅಭಿರಾಮ್ ಗೊಂದಲದಲ್ಲಿ ಅದನ್ನು ನೋಡುತ್ತಿದ್ದರು. ನೋಡ್ದಾ, ಮಾತಾಡೋದು ಅಂದರೆ ಹೀಗೆ, ಏನೇನೋ ಇಷ್ಟುದ್ದ ಭಾಷಣ ಬಿಡೋದಲ್ಲ. ನಾವು ಯಾವುದೇ ಜಾಗಕ್ಕೆ ಹೋದರೂ ಅಲ್ಲಿನ ಜನಗಳ ನಂಬಿಕೆಗೆ ವಿರೋಧ ಮಾಡಬಾರ್ದು. ನನ್ನ ಮಾತಿನಿಂದ ಅವರು ಎಷ್ಟು ಬೇಗ ತಮ್ಮ ನಿರ್ಧಾರನ ಬದಲಾಯಿಸಿದ್ರು. ನೋಡ್ತಾ ಇರು, ಅವರೇ ನಮ್ಮನ್ನಿಲ್ಲಿಂದ ಸನ್ಮಾನ ಮಾಡಿ ಕಳಿಸಿಕೊಡ್ತಾರೆ ಎಂದು ವಸಿಷ್ಠ ಜಂಭದಿಂದ ಹೇಳುತ್ತಿದ್ದರೆ, ಹೌದಾ ಎನ್ನುವಂತೆ ಒಂದು ರೀತಿ ವ್ಯಂಗ್ಯವಾಗಿ ನಕ್ಕ ಕೃತಿ ತುಟಿಕೊಂಕಿಸಿದಳು. ದೇವಿಯ ಮುಂದೆ ಇಟ್ಟಿದ್ದ ಕೆಂಪು ಹಾಗೂ ಬಿಳಿ ಬಣ್ಣದ ಹೂಗಳಲ್ಲಿ ಬಿಳಿಯ ಬಣ್ಣದ ಹೂವು ಕೆಳಗೆ ಬೀಳಲು ಒಡೆಯನ ಮುಖದಲ್ಲಿ ಸಂತಸ ಮೂಡಿತು. ಇವರಿಬ್ಬರು ಒಳ್ಳೆಯವರು, ಇವರಿಂದ ಕಾಡಿಗೆ ಯಾವುದೇ ಅಪಾಯ ಆಗೋದಿಲ್ಲ. ದೇವಿ ಅಪ್ಪಣೆ ನೀಡಿದಾಳೆ. ಇವರಿಬ್ಬರನ್ನ ಸಕಲ ಗೌರವದಿಂದ ಬೀಳ್ಕೊಡೋಣ. ನಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ವಿನಾಕಾರಣ ತಪ್ಪು ತಿಳಿದೆವು ಎಂದು ಒಡೆಯ ಕ್ಷಮೆ ಕೇಳಿದರೆ ವಸಿಷ್ಠ ಹೆಂಗೆ ಎನ್ನುವಂತೆ ಸ್ಟೈಲಾಗಿ ಕೃತಿಯನ್ನು ನೋಡುತ್ತಾ ನಕ್ಕನು. ಡಬ್ಬ ನನ್ನ ಮಗ, ಎಲ್ಲರ ಮುಂದೆ ಹೀರೋ ಆಗಿಬಿಟ್ಟ. ಆದರೆ ಇನ್ನಂತೂ ನನ್ನ ಪಾಲಿಗೆ ವಿಲ್ಲನ್ ಎಂದುಕೊಂಡ ಕೃತಿ ಇಲ್ಲಿಂದ ಬಿಡುಗಡೆ ಸಿಕ್ತಲ್ಲ ಎಂದು ಖುಷಿಪಡುವ ಮೊದಲೇ ಕಾಡದೇವಿಯ ಕೊರಳಿನಲ್ಲಿದ್ದ ತಾಳಿ ಗಾಳಿಗೆ ತೂರಿಕೊಂಡು ಬಂದು ಕೃತಿಯ ಕಾಲ ಬಳಿ ಬೀಳಲು ಒಡೆಯನ ಪತ್ನಿ ಗಾಬರಿಯಲ್ಲಿ ಕೂಗಿಕೊಂಡಿದ್ದಳು. ಇವರಿಗೇನಾಯಿತು, ಯಾಕೆಲ್ಲ ಲಬಲಬ ಅಂತ ಬಾಯ್ ಬಡ್ಕೋತಿದ್ದಾರೆ ಎಂದು ಕೃತಿ ಕೇಳಿದರೆ ಗೊತ್ತಿಲ್ಲವೆಂದ ವಸಿಷ್ಠ ಆಶ್ಚರ್ಯದಲ್ಲಿ ಅವರನ್ನು ನೋಡಿದನು. ಒಡೆಯ, ಕಾಡದೇವಿ ಇವರಿಬ್ಬರನ್ನ ಇಲ್ಲಿಂದ ಹೋಗಲು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ನೀಡಿಲ್ಲ. ಇವರಿಬ್ಬರ ವಿವಾಹವಾಗಬೇಕು, ಅದು ಇಲ್ಲೇ ಈಗಲೇ ಎಂದು ತನ್ನ ಕೊರಳಿನಲ್ಲಿದ್ದ ತಾಳಿಯನ್ನು ಈಕೆಯ ಕಾಲ ಬಳಿ ಬೀಳಿಸಿದ್ದಾಳೆ. ಇವರಿಬ್ಬರ ವಿವಾಹವಾಗದೆ ಇಲ್ಲಿಂದ ಹೋಗುವಂತಿಲ್ಲ. ಇವರಿಬ್ಬರದು ಗಟ್ಟಿಯಾದ ಬಂಧ. ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಆದರೆ ಇವರಿಬ್ಬರ ಸುತ್ತಮುತ್ತ ವಿಷ ಜಂತುಗಳೇ ಇದ್ದಾರೆ. ಇಂದು ಇವರಿಬ್ಬರ ವಿವಾಹ ಜರುಗಲಿಲ್ಲವೆಂದರೆ ಇನ್ನೆಂದೂ ಇವರು ಒಂದಾಗಲು ಸಾಧ್ಯವಿಲ್ಲ. ಇವರಿಬ್ಬರಿಂದ ನಮ್ಮ ಕಾಡಿಗೆ ಒಳಿತಾಗುತ್ತದೆ ಒಡೆಯ. ನಮ್ಮ ಕಾಡನ್ನು ಸರ್ವನಾಶ ಮಾಡುತ್ತಿರುವವರ ಸರ್ವನಾಶ ಇವರ ಕೈಯಿಂದ ಮಾತ್ರ ಸಾಧ್ಯ ಎಂದು ಮುಖ ನೋಡಿದ ತಕ್ಷಣ ಜಾತಕ ಹೇಳುವ ವಿಶೇಷ ಶಕ್ತಿಯನ್ನು ಹೊಂದಿದ್ದ ಕಾಡಿನ ಒಡೆಯನ ಪತ್ನಿ ಆತನಿಗೆ ಮಾತ್ರ ಕೇಳುವಂತೆ ಮೆಲ್ಲಗೆ ಹೇಳಿದಾಗ ಮಡದಿಯ ಶಕ್ತಿಯ ಬಗ್ಗೆ ಅರಿವಿದ್ದ ಕಾಡಿನ ರಾಜ ಸರಿ ಎಂದು ತಲೆಯಾಡಿಸಿ ಕೃತಿ ಹಾಗೂ ವಸಿಷ್ಠನ ಮುಂದೆ ಬಂದು ನಿಂತರು. ಏನಾಯಿತು, ಏನಾದರೂ ತೊಂದರೆನಾ ಎಂದು ವಸಿಷ್ಠ ಕೇಳಲು ಹೌದೆಂದು ತಲೆಯಾಡಿಸಿದ ಕಾಡಿನ ಒಡೆಯ ಕೃತಿಯ ಕಾಲ ಬಳಿ ಬಿದ್ದಿದ್ದ ದೇವಿಯ ತಾಳಿಯನ್ನು ಎತ್ತಿಕೊಂಡು ಅಭಿರಾಮ್ ಮುಂದೆ ಹಿಡಿದು, ಈ ತಾಳಿಯನ್ನು ನಿನ್ನವಳ ಕೊರಳಿಗೆ ಈಗಲೇ ಕಟ್ಟು. ದೇವಿಯಿಂದ ಅಪ್ಪಣೆಯಾಗಿದೆ. ನೀನವಳ ಕೊರಳಿಗೆ 3 ಗಂಟು ಹಾಕದ ಹೊರತು ಇಲ್ಲಿಂದ ಹೋಗುವಂತಿಲ್ಲ ಎಂದು ಗಂಭೀರವಾಗಿ ಹೇಳಿದಾಗ ಆಘಾತಗೊಂಡ ಕೃತಿ ಹಾಗೂ ಅಭಿರಾಮ್ ಇಬ್ಬರೂ ಮುಖ ನೋಡಿಕೊಂಡರು. ನೋ, ಇದು ಸಾಧ್ಯವಿಲ್ಲ. ನೋಡಿ, ನಿಮ್ಮ ಕಟ್ಟುಪಾಡುಗಳನ್ನು ನಮ್ಮ ಮೇಲೆ ಹೇರಲು ಬರಬೇಡಿ. ನಾನು ಇವನ ಕೈಯಿಂದ ತಾಳಿ ಕಟ್ಸ್ಕೊಳ್ಳೋದಿಲ್ಲ ಎಂದು ಕೃತಿ ಕಿರುಚಿಕೊಂಡರೆ ಅಭಿರಾಮ್ ಸಹ ಒಡೆಯನ ಮುಖ ನೋಡಿ ಆಗಲ್ಲ ಎನ್ನುವಂತೆ ತಲೆಯಾಡಿಸಿ, ನೋಡಿ, ನಾನು ಇವಳನ್ನು ಪ್ರೀತಿಸ್ತಿದ್ದೀನಿ ನಿಜ, ಆದರೆ ನನ್ನ ಫ್ಯಾಮಿಲಿ ಇಲ್ಲದೆ ಈ ರೀತಿ ಕಾಡಿನಲ್ಲಿ ಮದುವೆ ಆಗೋದು ಸಾಧ್ಯ ಇಲ್ಲ. ನಮ್ಮನ್ನು ಇಲ್ಲಿಂದ ಹೋಗಲು ಬಿಡಿ ಎಂದರೆ ಒಡೆಯನ ಕಣ್ಸನ್ನೆ ಅರಿತ ಕಾಡಿನ ಜನ ಚೂಪಾದ ಆಯುಧಗಳನ್ನು ಇಬ್ಬರ ಸುತ್ತ ಹಿಡಿದು ನಿಂತರು. ನನಗೆ ನಿಮ್ಮಿಬ್ಬರ ಅಭಿಪ್ರಾಯ ಬೇಡ. ನಾವು ಹೇಳಿದ್ದನ್ನು ಕೇಳೋದಷ್ಟೇ ನಿಮ್ಮಿಬ್ಬರ ಕೆಲಸ. ನಿಮ್ಮಿಬ್ಬರಿಗೆ ಇಲ್ಲಿಂದ ಮುಕ್ತಿ ಬೇಕು ಅಂದರೆ ನೀವಿಬ್ಬರು ಇಲ್ಲೇ ಮದುವೆ ಆಗಬೇಕು. ಇಲ್ಲ ಅಂದರೆ ನೀವು ನಿಮ್ಮ ಚಿಂತೆ ಬಿಟ್ಬಿಡಿ. ನಿಮ್ಮಿಬ್ಬರನ್ನ ಇಲ್ಲೇ ಬಂಧಿಸಿಟ್ಟು ದೇವಿಗೆ ಬಲಿ ಕೊಡುತ್ತೇವೆ ಎಂದು. ಏನು ನೋಡ್ತಿದ್ಯಾ, ಕಟ್ಟು ತಾಳಿ ಎಂದು ಕಾಡಿನ ಒಡೆಯ ವಸಿಷ್ಠನ ಕೈಗೆ ಬಲವಂತವಾಗಿ ಅರಿಶಿಣ ದಾರವನ್ನು ಕೊಟ್ಟರು. ಏನು ನೋಡುತ್ತಿರುವೆ, ಅವಳ ಕೊರಳಿಗೆ ತಾಳಿ ಕಟ್ತೀಯಾ ಇಲ್ಲ ಅವಳ ಕತ್ತನ್ನು ಕತ್ತರಿಸ್ಲಾ
ಎಂದು ಕಾಡಿನ ಜನ ಕೃತಿಯ ಕೊರಳ ಬಳಿ ಚೂಪಾದ ಆಯುಧವನ್ನು ತರಲು ಕೃತಿ ಪ್ಲೀಸ್ ಎಂದು ಅಭಿರಾಮ್ನನ್ನು ಬೇಡಿಕೊಂಡಳು. ಪ್ಲೀಸ್ ವಿಲನ್, ಇವ್ರ ಮಾತು ಕೇಳಿಕೊಂಡು ನನ್ನ ಕೊರಳಿಗೆ ತಾಳಿ ಕಟ್ಟಬೇಡ, ನನಗೆ ಇದು ಇಷ್ಟ ಇಲ್ಲ ಎಂದು ಕಣ್ ತುಂಬಿಕೊಂಡು ಬೇಡಿಕೊಂಡರೆ, ಕೃತಿ ಅರ್ಥ ಮಾಡ್ಕೊ, ನಾನೀಗ ನಿನ್ನ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂದರೆ ಇವ್ರು ನಮ್ಮಿಬ್ಬರನ್ನ ಸಾಯಿಸ್ತಾರೆ. ಐ ಆಮ್ ಸಾರಿ ಕಣೋ, ಬಲವಂತವಾಗಿ ನಿನ್ನ ಕೊರಳಿಗೀಗ ತಾಳಿ ಕಟ್ಟಲೇಬೇಕು, ಬೇಡ ಅನ್ಬೇಡ ಎಂದನು. ಹಾಂ, ಕಟ್ಟು ತಾಳಿ ಎಂದು ಒಡೆಯ ಮತ್ತೊಮ್ಮೆ ಆದೇಶ ನೀಡಲು ಅಳುತ್ತಾ ನಿಂತಿದ್ದ ಕೃತಿಯ ಕೊರಳಿಗೆ 3 ಗಂಟು ಹಾಕಿದ ಅಭಿರಾಮ್ ವಸಿಷ್ಠ ಅವಳ ನೆತ್ತಿಯ ಮೇಲೆ ಸಿಂಧೂರವನ್ನು ಹಚ್ಚಲು ಬಿಕ್ಕಿ ಬಿಕ್ಕಿ ಅಳುತ್ತಾ ಕೃತಿ ಕುಸಿದು ಬಿದ್ದಳು. ನಾವೇನು ಮಾಡಿದ್ದು ನಿಮಗೆ ತಪ್ಪು ಅನ್ನಿಸ್ಬಹುದು, ಆದರೆ ನಮಗೆ ನಿಮ್ಮಿಬ್ಬರನ್ನು ಒಂದು ಮಾಡೋದು ತುಂಬ ಮುಖ್ಯವಾಗಿತ್ತು. ಈ ದಿನ ನಿಮಗೆ ಯಾವುದೂ ಅರ್ಥವಾಗಲ್ಲ, ಆದರೆ ಮುಂದೊಂದು ದಿನ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ನಿಮ್ಮಿಬ್ಬರಿಗೆ ನೋವು ಕೊಟ್ಟಿದ್ದಕ್ಕೆ ಕ್ಷಮಿಸಿ ಎಂದ ಒಡೆಯನ ಹೆಂಡತಿ ಅಲ್ಲಿದ್ದ ಹೆಂಗಸರನ್ನು ಕರೆದು ಕೃತಿಯನ್ನು ಮೇಲೆಬ್ಬಿಸಿ ಕರೆದುಕೊಂಡು ಹೋಗಲು ಒಂಟಿಯಾಗಿ ನಿಂತ ಅಭಿರಾಮ್ ವಸಿಷ್ಠನನ್ನು ಜನ ಗುಡಿಸಲ ಬಳಿ ಕರೆದುಕೊಂಡು ಹೋದರು. ಎಷ್ಟು ಅಳ್ತೀಯ ನನ್ನವ್ವ, ನಿನಗಿಂದು ತಾಳಿಯ ಸೌಭಾಗ್ಯ ಸಿಕ್ಕಿದೆ, ಅದಕ್ಕೆ ನೀನು ಖುಷಿ ಪಡಬೇಕು. ಅದು ಬಿಟ್ಟು ಅಳ್ತಿದೆಯಲ್ಲ, ಮೊದಲು ನಿನ್ನ ಈ ವೇಷವನ್ನು ಕಳಚು, ತಗೋ ಈ ಸೀರೆಯನ್ನು ಉಡು ಎಂದು ಹೇಳುವ ಒಡೆಯನ ಹೆಂಡತಿ ಕೃತಿ ಅಳುತ್ತಲೇ ನಿಂತಾಗ ತಾವೇ ಅರಿಶಿಣದ ನೀರಿನಲ್ಲಿ ಅವಳಿಗೆ ಸ್ನಾನ ಮಾಡಿಸಿ ತಮ್ಮ ಸಂಪ್ರದಾಯದಂತೆ ಸೀರೆಯನ್ನು ಸುತ್ತಿ ಕೂದಲನ್ನು ಎತ್ತಿ ಕಟ್ಟಿ ಹೂವು ಮುಡಿಸಿದರು. ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಇಂದೇ ನಿಮ್ಮ ಸಂಸಾರವನ್ನು ಆರಂಭಿಸಿ. ಇಂದು ನೀವಿಬ್ಬರು ಒಂದಾಗಲಿಲ್ಲ ಅಂದರೆ ತುಂಬ ವರ್ಷಗಳ ಕಾಲ ನೀವಿಬ್ಬರು ಒಂದಾಗಲು ಸಾಧ್ಯವಿಲ್ಲ. ಇಂದು ನೀನವನ ಜೊತೆ ಸೇರಲಿಲ್ಲ ಅಂದರೆ ನಿನಗೊಬ್ಬಳು ಸವತಿ ಬರುತ್ತಾಳೆ ಎಂದು ಗಂಭೀರವಾಗಿ ಹೇಳಿದ ಆಕೆ ಪಕ್ಕದ ಗುಡಿಸಲಿನೊಳಗೆ ಕೃತಿಯನ್ನು ಬಿಟ್ಟು ಗಂಡನ ಬಳಿ ಹೋದರೆ, ಅಭಿರಾಮ್ ವಸಿಷ್ಠನಿಗೂ ಸಹ ಕಾಡಿನ ಸಂಪ್ರದಾಯದಂತೆ ಬಟ್ಟೆ ಧರಿಸಲು ಹೇಳಿದ್ದ ಒಡೆಯ ಅವನನ್ನು ಕೃತಿ ಇರುವ ಗುಡಿಸಲಿನೊಳಗೆ ಕಳುಹಿಸಿದ್ದರು. ಬಿದಿರಿನಿಂದ ಮಾಡಿದ್ದ ಮಂಚದ ಮೇಲೆ ಕೂತಿದ್ದ ಕೃತಿ ವಸಿಷ್ಠ ಒಳಗೆ ಬಂದ ತಕ್ಷಣ ಅವನ ಕೆನ್ನೆಗೆ ಬೀಸಿ ಹೊಡೆದಿದ್ದಳು. ಹೌ ಡೇರ್ ಯು, ಅವ್ರ ಮಾತುಗಳನ್ನ ಕೇಳಿಕೊಂಡು ನನ್ನ ಕೊರಳಿಗೆ ತಾಳಿ ಕಟ್ಬಿಟ್ಟಿಯಲ್ಲ, ಕೊನೆಗೂ ನಿನ್ನ ಆಸೆ ಈಡೇರ್ತು ಅಲ್ವಾ? ಐ ಹೇಟ್ ಯು ಫಾರ್ ಎವರ್. ನನ್ನ ಉಸಿರಿರೋ ತನಕ ನಿನ್ನನ್ನು ದ್ವೇಷ ಮಾಡ್ತೀನಿ ವಸಿಷ್ಠ. ನಾಳೆ ದಿನ ನನ್ನ ತಾಯಿಗೆ ಎದುರಾಗಬೇಕು ನಾನು. ಅಕಸ್ಮಾತ್ ಅವರು ಈ ತಾಳಿ ನೋಡಿ ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ನಾನು ಏನಂತ ಉತ್ತರ ಕೊಡಲಿ? ಯಾಕೆ ಈ ಥರ ಮಾಡಿದೆ ಎಂದು ಕೃತಿ ಕೋಪದಲ್ಲಿ ಕಣ್ಣೀರು ಹಾಕುತ್ತಿದ್ದರೆ, ತನ್ನ ಕೊರಳಪಟ್ಟಿ ಹಿಡಿದವಳ ಕೈಗಳನ್ನು ಕ್ಷಣದಲ್ಲಿಯೇ ಬಿಡಿಸಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇದರಲ್ಲಿ ನನ್ನ ತಪ್ಪು ಮಾತ್ರ ಇಲ್ಲ, ನಿಂದು ಸಹ ತಪ್ಪಿದೆ. ಏನು ನನ್ನೊಬ್ಬಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾ ಇದೆಯಾ? ಬಿಟ್ಟರೆ ನನ್ನನ್ನೇ ವಿಲನ್ ಮಾಡಿಬಿಡ್ತೀಯಲ್ವಾ? ನಿಮ್ಮ ಹುಡುಗಿರ ಬುದ್ಧಿನೇ ಇಷ್ಟು. 2 ಕೈ ಸೇರಿದ್ರೇ ಚಪ್ಪಾಳೆ. ಅಲ್ಲಿ ತಾಳಿ ಕಟ್ಟೋ ಮುಂಚೆ ನಿಂತಿದ್ಯಲ್ಲ, ಬೇಡ ಅಂತ ಕತ್ತಲ್ಲಾಡಿಸೋ ಬದಲು ಅಲ್ಲಿಂದ ಓಡಬಹುದಿತ್ತಲ್ವ? ಅಮಾಯಕ ಹುಡುಗ ಸಿಕ್ಕಿದ್ದಾನೆ ಅಂತ ಎಲ್ಲವನ್ನು ನನ್ನ ಮೇಲೆ ಹಾಕೋಕೆ ಬರ್ತೀಯಾ? ನೀನೇನು ಹೇಟ್ ಮಾಡೋದು? ನಾನು ಕೂಡ ನಿನ್ನನ್ನು ಹೇಟ್ ಮಾಡ್ತೀನಿ ಎಂದು ಅಭಿರಾಮ್ ಸಹ ಕೋಪದಲ್ಲಿ ಕಿರುಚಿದಾಗ ತಲೆ ತಗ್ಗಿಸಿದ ಕೃತಿ ಕಣ್ಣಿಂದ ಎಡಬಿಡದೆ ಕಣ್ಣೀರು ಹರಿಯುತ್ತಲೇ ಇತ್ತು. ಅವಳ ಕಣ್ಣೀರು ಕಂಡು ಇವನ ಮನ ವಿಲವಿಲ ಒದ್ದಾಡಿತು. ಸಾರಿ ಕಣೆ, ಜಾಸ್ತಿ ಬೈದ್ಬಿಟ್ಟೆ ನೋಡು. ಇದರಲ್ಲಿ ಇಬ್ರದು ತಪ್ಪಿತ್ತೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡ್ತಾ ಕೂರೋ ಸಮಯ ಅಲ್ಲ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವಿಲ್ಲಿಂದ ಹೊರಡೋಣ. ಈ ತಾಳಿಗೆ ಏನು ಉತ್ತರ ಕೊಡ್ತೀಯೋ ಅನ್ನೋದನ್ನು ನೀನೇ ನಿರ್ಧರಿಸು. ನಾನಂತೂ ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ ಅಂತ ಒಪ್ಪಿಬಿಟ್ಟಿದ್ದೇನೆ. ಇನ್ಯಾರಿಗೂ ನನ್ನ ಜೀವನದಲ್ಲಿ ಈ ಹೆಂಡತಿ ಸ್ಥಾನ ಸಿಗೋದಿಲ್ಲ. ನಿನ್ನನ್ನು ಎಷ್ಟು ಬೇಕಾದರೂ ಕಾಯ್ತೀನಿ, ಆದರೆ ಸಿಗಲ್ಲ ಅಂತ ಮಾತ್ರ ಹೇಳಬೇಡ. ನನಗೆ ಸ್ವಲ್ಪ ಟೈಮ್ ಕೊಡು. ಸುಲ್ತಾನ್ಪೇಟೆಯಲ್ಲಿ ನನಗೆ ಕೆಲಸಗಳಿವೆ, ಅದನ್ನೆಲ್ಲ ಮುಗಿಸಿ ಮನೆಯಲ್ಲಿ ವಿಷಯ ಹೇಳ್ತೀನಿ. ಅಲ್ಲಿ ತನಕ ನೀನು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊ, ಸರಿನಾ ಎಂದು ಅವಳ ಹಣೆಗೆ ಮುತ್ತೊಂದನ್ನಿಟ್ಟು ವಸಿಷ್ಠ ಸಮಾಧಾನದಿಂದ ಹೇಳಿದಾಗ ಸರಿ ಎಂದು ತಲೆಯಾಡಿಸಿದ ಕೃತಿ ಅಲ್ಲಿದ್ದ ಬಿದಿರಿನ ಮಂಚದ ಮೇಲೆ ಹೋಗಿ ಮಲಗಿದರೆ, ನಿಟ್ಟುಸಿರು ಬಿಟ್ಟ ಅಭಿರಾಮ್ ಅಲ್ಲೇ ನೆಲದ ಮೇಲೆ ಪವಡಿಸಿದ. ಒಡೆಯ, ಅವರಿಬ್ಬರ ಜೀವನ ತುಂಬ ಕಷ್ಟಗಳಿಂದ ಕೂಡಿದೆ. ಸಾಕಷ್ಟು ಏಳು ಬೀಳುಗಳನ್ನು ಕಾಣಬೇಕಿದೆ ಅವರಿಬ್ಬರು
ಆ ಹೆಣ್ಣು ತುಂಬ ನೋವುಗಳನ್ನು ಅನುಭವಿಸ್ತಾಳೆ. ನಂತರ ಅವಳೇ ಆ ನೋವುಗಳನ್ನು ಮೆಟ್ಟಿ ನಿಂತು ಅನ್ಯಾಯವಾಗಿರುವ ಜೀವಗಳಿಗೆ ನ್ಯಾಯ ಕೊಡಿಸ್ತಾಳೆ, ದುಷ್ಟರನ್ನು ಸೋಲಿಸ್ತಾಳೆ ಎನ್ನುವ ಒಡೆಯನ ಪತ್ನಿ ಕಣ್ಣು ತುಂಬಿಕೊಳ್ಳಲು ಒಡೆಯ ಅವಳಿಗೆ ಸಮಾಧಾನಿಸಿದನು. ಆತನಿಗೆ 3 ಬಾರಿ ವಿವಾಹವಾಗುವ ಯೋಗವಿದೆ. ಇಂದು ಇವರಿಬ್ಬರು ಸೇರಲಿಲ್ಲ ಅಂದರೆ ಅವನು ಮುಂದೆ ಬೇರೆ ಹೆಣ್ಣನ್ನು ವಿವಾಹವಾಗ್ತಾನೆ. ಅನಂತರ ಅವನು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮತ್ತೆಂದು ಇವಳು ಸಿಗಲ್ಲ. ಇವಳು ಸಿಗಲಿಲ್ಲ ಅಂದರೆ ನಾವೆಲ್ಲ ನಾಶವಾಗುತ್ತೇವೆ ಎಂದರು. ಶಂಕರಿ, ಸಮಾಧಾನ ಮಾಡ್ಕೊ, ಎಲ್ಲವೂ ವಿಧಿಯ ಆಟ. ಎಲ್ಲೋ ಇದ್ದ ಇವರಿಬ್ಬರು ಕಾಡಿಗೆ ಬಂದು ಇಲ್ಲಿ ವಿವಾಹವಾಗಿದ್ದಾರೆ ಎಂದರೆ ಎಲ್ಲವೂ ತಾಯಿಯ ಕೃಪಾ ಕಟಾಕ್ಷವೇ. ಎಲ್ಲವನ್ನು ಆಕೆಯೇ ನೋಡಿಕೊಳ್ಳುತ್ತಾಳೆ. ಆತನಿಗೆ 3 ಬಾರಿ ವಿವಾಹವಾಗುವ ಯೋಗ ಇರಬಹುದು, ಆದರೆ ಅವನ ಜೊತೆ ಗಟ್ಟಿಯಾಗಿ ನಿಲ್ಲುವುದು ಇವಳು ಮಾತ್ರ. ಮೊದಲನೇ ಹಾಗೂ ಕೊನೆಯ ಪತ್ನಿ ಇವಳೇ ಆಗಿರುತ್ತಾಳೆ. ಆಕೆಯ ಕೊರಳಿನಲ್ಲಿರುವುದು ದೇವಿಯ ತಾಳಿ. ಅದು ಅಷ್ಟು ಸುಲಭವಾಗಿ ಬಂಧ ಬಿಡಿಸಿಕೊಳ್ಳುವುದಿಲ್ಲ. ಮಧ್ಯದಲ್ಲಿ ಬರುವವಳು ಇವರಿಬ್ಬರು ಒಂದಾಗಲು ಸೇತುವೆಯಾಗುತ್ತಾಳೆಯೇ ಹೊರತು ಇವರಿಬ್ಬರಿಗೂ ಅಡ್ಡವಾಗುವುದಿಲ್ಲ ಎಂದ ಒಡೆಯ ಭವಿಷ್ಯವನ್ನು ನೆನೆದು ನಿಟ್ಟುಸಿರು ಬಿಟ್ಟರು. ಮರುದಿನ ಸೂರ್ಯ ಉದಯಿಸುತ್ತಿದ್ದಂತೆ ಎದ್ದು ತಯಾರಾದ ವಸಿಷ್ಠ ಹಾಗೂ ಕೃತಿ ಇಬ್ಬರೂ ಅಲ್ಲಿಂದ ಹೊರಡಲು ಸಿದ್ಧರಾದರು. ಇಬ್ಬರನ್ನು ಕಾಡಿನ ಜನ ಸಕಲ ಗೌರವಗಳೊಂದಿಗೆ ಬೀಳ್ಕೊಟ್ಟರು. ಕಾರು ಕೆಟ್ಟಿದ್ದ ಕಾರಣ ಇಬ್ಬರು ಸುಲ್ತಾನ್ಪೇಟೆಗೆ ಹೋಗುವ ಲಾರಿ ಹತ್ತಿ ಕುಳಿತುಕೊಂಡು ಸುಲ್ತಾನ್ಪೇಟೆಗೆ ಬಂದು ಸೇರಿದರು. ಇದು ನನ್ನ ನಂಬರ್, ನಿನ್ನ ನಂಬರ್ ನನ್ನ ಹತ್ರ ಇದೆ. ನೀನು ಕಾಲ್ ಮಾಡಲ್ಲ ಅಂತ ಗೊತ್ತು. ಅಫ್ಕೋರ್ಸ್ ನಾನು ಕಾಲ್ ಮಾಡಿದಾಗ ಪಿಕ್ ಮಾಡು, ಓಕೆನಾ? ಸರಿ, ಟೈಮ್ ಆಗ್ತಾಯಿದೆ. ನೀನು ಹೋಗಬೇಕಿರೋ ಜಾಗಕ್ಕೆ ನೀನು ಹೋಗು, ನಾನು ಹೋಗಬೇಕಿರೋ ಜಾಗಕ್ಕೆ ನಾನು ಹೋಗ್ತೀನಿ. ಟೇಕ್ ಕೇರ್ ಎಂದು ಲಾರಿಯಿಂದ ಇಳಿದು ಅವನ ನಂಬರ್ ಕೊಟ್ಟ ವಸಿಷ್ಠ ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟರೆ ಅವನಿಗೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ ಕೃತಿ ತಾಯಿಯನ್ನು ಹುಡುಕಿಕೊಂಡು ಹೋದಳು. ಆ ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತು ಪ್ರಿಯ. ಆ ಘಟನೆನ ನಾನೆಷ್ಟು ಮರೆಯಬೇಕೆಂದುಕೊಂಡರೂ ಅದು ನನ್ನಿಂದ ಸಾಧ್ಯವಾಗ್ತಿಲ್ಲ. ಸುಲ್ತಾನ್ಪೇಟೆಯಿಂದ ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ವಸಿಷ್ಠ ನನ್ನ ಜೊತೆ ಮಾತಾಡೋಕ್ಕೆ ತುಂಬ ಪ್ರಯತ್ನಪಟ್ಟ. ಆದರೆ ನಾನೇ ಅವನ ಜೊತೆ ಮಾತಾಡೋಕ್ಕೆ ಸಿದ್ಧವಿರಲಿಲ್ಲ ಎಂದು ಅರ್ಧಕ್ಕೆ ನಿಲ್ಲಿಸಿದ ಕೃತಿ ಮುಂದೆ ನಡೆದ ಘಟನೆಗಳನ್ನು ಹೇಳಲಿಲ್ಲ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಅಭಿರಾಮ್ ವಸಿಷ್ಠ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಮನೆಯವರಿಗೆ ವಿಷಯ ಹೇಳ್ತೀನಿ ಅಂದರೆ ನೀನು ಯಾಕೆ ತಡೆದೆ? ಇದರಲ್ಲಿ ರಾಮ್ದು ತಪ್ಪು ಕಾಣಿಸ್ತಿಲ್ಲ. ನೀನು ಯಾಕೆ ಅವನನ್ನು ಒಪ್ಪಲಿಲ್ಲ ಕೃತಿ ಎಂದು ಪ್ರಿಯಾ ಅನುಮಾನದಲ್ಲಿ ಕೇಳಿದಳು. ಇನ್ನೀ ವಿಷಯನ ಇಲ್ಲಿಗೆ ನಿಲ್ಲಿಸು ಪ್ರಿಯಾ, ಸಾಕು. ಯಾವುದೋ ಕಾಡಿನಲ್ಲಿ ನಡೆದಿರೋ ಮದುವೆಗೆ ಮಾನ್ಯತೆ ಇಲ್ಲ. ರಾಮ್ ಈಗ ಅವನ ಜೀವನದಲ್ಲಿ ಮುಂದುವರೆದಿದ್ದಾರೆ. ಅವರಿಗೀಗ ಹೆಂಡತಿ ಇದ್ದಾಳೆ. ಅವರು ಆಕೆಯ ಜೊತೆ ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ. ಈ ವಿಷಯನ ನೀನು ಯಾರ ಹತ್ರನೂ ಹೇಳುವಂತಿಲ್ಲ. ಹೇಳಿದರೆ ನನ್ನ ಆಣೆ ಎಂದ ಗೆಳತಿಯನ್ನು ಕೋಪದಲ್ಲಿ ದಿಟ್ಟಿಸಿ ನೋಡಿದ ಪ್ರಿಯಾ ವ್ಯಂಗ್ಯವಾಗಿ ನಕ್ಕಳು. ಸರಿ, ಅಭಿರಾಮ್ ವಸಿಷ್ಠ ಅವ್ರ ಜೀವನದಲ್ಲಿ ಮುಂದುವರೆದಿದ್ದಾರೆ. ವೆಲ್ ಆ್ಯಂಡ್ ಗುಡ್. ಆದರೆ ನಿಮ್ಮ ಕತೆ ಏನು ಮೇಡಮ್? ಕಾಡಿನಲ್ಲಿ ಕಟ್ಟಿರುವ ಈ ತಾಳಿಯನ್ನು ಇನ್ನೂ ನಿನ್ನ ಕೊರಳಿನಲ್ಲಿ ಯಾಕೆ ಹಾಕ್ಕೊಂಡಿದೀಯಾ ಎನ್ನುವ ಪ್ರಿಯಾಳ ಪ್ರಶ್ನೆಗೆ ಉತ್ತರಿಸದೆ ಕೃತಿ ಅಲ್ಲಿಂದ ಎದ್ದು ಹೋದಳು. ಹೋಗು ಹೋಗು, ಎಷ್ಟು ದಿನ ಅಂತ ಅಡ್ಗೆ ಕೂರ್ತೀಯಾ? ಒಂದಲ್ಲ ಒಂದಿನ ಸತ್ಯ ಆಚೆ ಬರಲೇಬೇಕು. ಅವತ್ತು ನೀನು ಎಲ್ಲವನ್ನು ಹೇಳಲೇಬೇಕು ಕೃತಿ ಎಂದು ಪ್ರಿಯಾ ಕೂಗಿ ಹೇಳಿದರೆ ನಿಲ್ಲದ ಕೃತಿ ಅಲ್ಲಿಂದ ಹೊರಟು ಹೋಗಿದ್ದಳು. ಮಾಮ್, ತುಂಬ ದಿನ ಆಗಿದೆ. ನೀವು ಮತ್ತು ಡ್ಯಾಡ್ ಹೊರಗಡೆ ಹೋಗಿ ಇವತ್ತು ಡಿನ್ನರ್ ಜೊತೆ ಲಾಂಗ್ ಡ್ರೈವ್ ಸಹ ಮುಗಿಸ್ಕೊಂಡು ಬನ್ನಿ, ಆಯಿತಾ? ಗೋಲು ಬಗ್ಗೆ ಚಿಂತೆ ಬೇಡ, ನಾನು ಅವನನ್ನು ನೋಡ್ಕೊಳ್ತೀನಿ ಎಂದು ತಾಯಿಗೆ ಮೇಕಪ್ ಮಾಡುತ್ತಾ ಹೇಳಿದಳು ಕೃತಿ. ಸರಿ ಪ್ರಿನ್ಸೆಸ್, ನಿನ್ನ ಮಾತನ್ನು ತೆಗ್ದು ಹಾಕೋಕ್ಕಾಗುತ್ತಾ? ಆದರೆ ಕೃತಿ, ಮೇಕಪ್ ಎಲ್ಲ ಬೇಡ ಕಣೆ. ನನ್ನನ್ನೇನೋ ನಿನ್ನ ವಯಸ್ಸಿನೋಳು ಅಂತ ತಿಳಿದಿದೆಯಾ ಹೇಗೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಎಂದು ಕವನ ಅವರು ನಗುತ್ತಾ ಹೇಳಿದರು. ಮಾ, ನಾನು ನೀವು ಅಕ್ಕಪಕ್ಕ ನಿಂತರೆ ಬೇರೆಯವ್ರ ಕಣ್ಣಿಗೆ ಅಕ್ಕ ತಂಗಿಯಂತೆ ಕಾಣೋದು ಗೊತ್ತಾ? ಯಾರು ಕೂಡ ನೀವು ನನ್ನ ತಾಯಿ ಅಂತ ಸುಲಭವಾಗಿ ನಂಬಲ್ಲ. ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಯಂಗ್ ಆಗಿದ್ದೀರಾ ನೀವು. ಸರಿ ನಡೀರಿ, ಡ್ಯಾಡ್ ಕಾಯ್ತಿರ್ತಾರೆ ಎಂದು ಅವರನ್ನು ಹೊರಗೆ ಕರೆದುಕೊಂಡು ಬಂದರೆ ಕೃತಿಯ ಆಯ್ಕೆಯಂತೆಯೇ ಸೂಟ್ ಧರಿಸಿ ಗೋಲುವಿನೊಂದಿಗೆ ಆಟವಾಡುತ್ತಿದ್ದ ರೂಪೇಶ್
ಕಪ್ಪು ಬಣ್ಣದ ಸುಂದರ ಸೀರೆ ಉಟ್ಟುಕೊಂಡು ಬಂದ ಮಡದಿಯನ್ನು ಕಂಡು ಕಣ್ಣರಳಿಸಿದರು. ಡ್ಯಾಡ್, ತಗೊಳ್ಳಿ ನಿಮ್ಮ ಹುಡುಗಿನ, ಹೇಗೆ ರೆಡಿ ಮಾಡಿದ್ದೀನಿ ನಾನು ಎಂದು ಗೋಲುವನ್ನು ಎತ್ತಿಕೊಂಡು ಕೃತಿ ನಗುತ್ತಾ ಕೇಳಿದಳು. ನನ್ನ ಹುಡುಗಿ ಆಲ್ವೇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಮಗಳೇ, ಇವಳನ್ನು ರೆಡಿ ಮಾಡಿದ್ದಕ್ಕೆ. ಸರಿ, ನೀವಿಬ್ಬರೂ ಹುಷಾರು, ನಾವು ಡಿನ್ನರ್ ಮುಗಿಸಿ ಬೇಗ ಬರ್ತೀವಿ ಎಂದ ರೂಪೇಶ್ ಅವರು ಮಡದಿಯ ಕೈ ಹಿಡಿದು ಹೊರ ನಡೆದರೆ, ಗೋಲುವಿನ ಕೈಯಲ್ಲಿ ಅವರಿಗೆ ಟಾಟಾ ಮಾಡಿಸಿದ ಕೃತಿ ಅವರು ಹೋದ ಬಳಿಕ ತಮ್ಮನ ಜೊತೆ ಆಟವಾಡುತ್ತಾ ಸಮಯ ಕಳೆದಳು. ಎಲ್ಲರ ಮನೆಯಲ್ಲಿ ಮಗಳು ಈ ರೀತಿ ಹೊರಗಡೆ ಸುತ್ತಾಡಲು ಹೋದರೆ ನಮ್ಮ ಮನೆಯಲ್ಲಿ ಉಲ್ಟಾ ಕೇಸ್ ಅಲ್ವಾ? ಮಗಳೇ ತನ್ನ ತಂದೆ ತಾಯಿಯನ್ನು ರೆಡಿ ಮಾಡಿ ಹೊರಗಡೆ ಕಳಿಸ್ತಾಳೆ. ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಫ್ಯಾಮಿಲಿ ಎಂದು ರೂಪೇಶ್ ಕೇಳಿದರೆ, ನಗುತ್ತಾ ಹೌದೆಂದು ತಲೆಯಾಡಿಸಿದ ಕವನ ಪತಿಯ ಭುಜದ ಮೇಲೆ ತಲೆ ಇಟ್ಟರು. ಒಂದೊಳ್ಳೆ ರೆಸ್ಟೋರೆಂಟ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮುಗಿಸಿ ಲಾಂಗ್ ಡ್ರೈವ್ ಮಾಡಿಕೊಂಡು ಸಿಟಿಯಿಂದ ಬಹುದೂರ ಬಂದು ಬಿಟ್ಟಿದ್ದರು. ರೀ, ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಹೋಗೋಣ, ಈ ಪ್ರದೇಶ ತುಂಬ ಚೆನ್ನಾಗಿದೆ ಎಂದು ಕವನ ಕೇಳಿಕೊಂಡಾಗ ಒಂದೆಡೆ ಗಾಡಿ ನಿಲ್ಲಿಸಿದ ರೂಪೇಶ್ ಅವರು ಕಾರಿನಿಂದ ಇಳಿದು ಹೋದ ಮಡದಿಯನ್ನು ಹರಸುತ್ತಾ ಅವರ ಹಿಂದೆಯೇ ಹೋದರು. ಏನಾಯಿತು, ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದೆಯಾ ಅನಿಸುತ್ತೆ. ಆರ್ ಯು ಓಕೆ ಕವನ ಎಂದು ಮಡದಿಯನ್ನು ಕೇಳಿದರು. ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ಎಂದಾಗ, ಏನದು ಎಂದರು. ಕೃತಿಗೆ ಮದುವೆ ವಯಸ್ಸು ಇದು. ಪ್ರಿಯಾಗೂ ಮದುವೆ ಆಯಿತು. ಪ್ರಿಯಾಳದ್ದೇ ವಯಸ್ಸು ನಮ್ಮ ಮಗಳಿಗೆ. ಅವಳಿಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಇದೆಯಾ ನಿಮಗೆ ಎಂದು ಕೇಳಿದರು. ನಮ್ಮ ಜವಾಬ್ದಾರಿಗಳನ್ನು ಮರೆಯೋಕೆ ಆಗುತ್ತಾ ಕವನ? ಆದರೆ ಕೃತಿಯನ್ನು ಬೇರೊಂದು ಮನೆಗೆ ಕಳುಹಿಸೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಮನೆ ಅಳಿಯನಿಗಾಗಿ ಹುಡುಕ್ತಿದ್ದೀನಿ. ನೋಡು, ನಾವು ಬಲವಂತ ಮಾಡೋಕ್ಕಾಗಲ್ಲ. ಅವಳಿಗೆ ಯಾರು ಇಷ್ಟ ಆಗ್ತಾರೆ ಅದನ್ನು ಮೊದಲು ತಿಳ್ಕೋಬೇಕು. ಕೃತಿ ಮತ್ತು ನೀನು ಇಲ್ಲಿಗೆ ಬಂದು 3 ವರ್ಷ ಆಗಿದೆ. ಈ 3 ವರ್ಷಗಳಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಒಂಟಿಯಾಗಿದ್ದ ನನಗೆ ಮಡದಿ ಮಕ್ಕಳು ಎನ್ನುವ ಜವಾಬ್ದಾರಿ ಬಂದಿದೆ. ನನ್ನ ಮಗಳ ಮದುವೆ ಅವಳ ಆಯ್ಕೆಯ ಮೇಲೆಯೇ ಆಗಿರುತ್ತದೆ. ಪ್ರಿಯ ಮದುವೆ ಆಗಲಿ ಆನಂತರ ಅವಳನ್ನೇ ಕೇಳೋಣ. ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅವರ ಜೊತೆ ಮದುವೆ ಮಾಡೋಣ, ಏನಂತೀಯ ಎಂದರು. ಕೃತಿ 3 ವರ್ಷದಿಂದ ನಮ್ಮ ಜೊತೆ ಇರೋದು. ಆದರೆ ಮುಂಚೆ ಅವಳು ಬೆಂಗಳೂರಿನಲ್ಲಿ MBBS ಮಾಡುತ್ತಿದ್ದದ್ದು. ಆ ಸಮಯದಲ್ಲಿ ಯಾರ ಮೇಲಾದರೂ ಪ್ರೀತಿಯಾಗಿ ಅದನ್ನು ನಮ್ಮಿಂದ ಮುಚ್ಚಿಟ್ಟಿದ್ರೆ, ಅದಕ್ಕೆ ನಾವೊಮ್ಮೆ ಅವಳ ಜೊತೆ ಮಾತನಾಡೋಣವಾ ಎಂದರು ಕವನ. ಸರಿ ಆಯಿತು, ಕೃತಿ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವ್ರ ಜೊತೆ ಒಂದು ಮಾತಾಡೋಣ. ಇಲ್ಲಾಂದರೆ ನಮ್ಮ ಕರ್ತವ್ಯದಂತೆ ಅವಳಿಗೆ ನಾವೇ ಒಂದು ಒಳ್ಳೆಯ ಹುಡುಗನ ಹುಡ್ಕೋಣ. ಆದರೆ ಅವನು ಮಾತ್ರ ಮನೆ ಅಳಿಯನಾಗಿ ಬರಲೇಬೇಕು ನೋಡು ಎಂದು ರೂಪೇಶ್ ಅವರು ನಕ್ಕಾಗ, ಮಗಳ ಮೇಲಿರುವ ಅವರ ಪ್ರೀತಿಗೆ ಮೂಕ ವಿಸ್ಮಿತರಾದ ಕವನ ಗಂಡನ ಎದೆಗೆ ಹೊರಗಿದ್ದರು. ಸಿದ್ಧಾರ್ಥ್ ವಸಿಷ್ಠ ಗ್ರೂಪ್ ಆಫ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಹತ್ತಿರ 1 ತಿಂಗಳೇ ಕಳೆದು ಹೋದವು. ಈ 1 ತಿಂಗಳಲ್ಲಿ ಒಂದು ಬಾರಿಯೂ ಅವನು ಅದಿತಿಗೆ ಎದುರಾಗಲಿಲ್ಲ. ಇತ್ತ ಅಭಿರಾಮ್ ತನ್ನ ಪಾಡಿಗೆ ತಾನು ವಸಿಷ್ಠ ಗ್ರೂಪ್ ಆಫ್ ಕಂಪನಿಯನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸುವತ್ತ ಗಮನ ಹರಿಸಿದ್ದ. ಈ 1 ತಿಂಗಳಲ್ಲಿ ಅವನು ಮನೆಯಲ್ಲಿ ಇದ್ದದ್ದೇ 1 ದಿನ, ಇನ್ನೆಲ್ಲ ದಿನ ಹೊರಗಡೆ ಇದ್ದದ್ದೇ ಹೆಚ್ಚು. ಅಂದು ಬಿಸ್ನೆಸ್ ಟ್ರಿಪ್ ಮುಗಿಸಿ ರಾತ್ರಿಯೇ ಬಂದಿದ್ದ ವಸಿಷ್ಠ ಬೆಳಗ್ಗೆಯೇ ಎದ್ದು ತಯಾರಾಗುತ್ತಿದ್ದ. ಅಯ್ಯೋ, ಇದು ನಿಜವಾಗಿಯೂ ನೀವಾ? ಅಂತೂ 1 ತಿಂಗಳ ನಂತರ ಸರಿಯಾಗಿ ಕೈಗೆ ಸಿಕ್ಕಿದ್ರಿ ನೋಡಿ. 1 ವಾರ ಮಂಗಳೂರು, 1 ವಾರ ಧಾರವಾಡ, 2 ದಿನ ಡೆಲ್ಲಿ, ಎಲ್ಲ ಕಡೆ ಸುತ್ತಾಡಿಕೊಂಡು ಕೊನೆಗೂ ಮನೆಗೆ ಬಂದ್ರಲ್ಲ. ರಾತ್ರಿ ನೀವು ಬಂದಿದ್ದೇ ಗೊತ್ತಾಗಲಿಲ್ಲ. ಸ್ಟಡಿ ರೂಮ್ನಲ್ಲೇ ಮಲಗಿದ್ರಾ ಎಂದು ಕಣ್ಬಿಟ್ಟ ತಕ್ಷಣ ಕಣ್ಮುಂದಿದ್ದ ಅಭಿರಾಮ್ನನ್ನು ಕಂಡು ಅದಿತಿ ಒಂದೇ ಉಸಿರಿಗೆ ಮಾತನಾಡಿದಳು. ಹೇ ಕೂಲ್, ಇಷ್ಟೊಂದು ಎಕ್ಸೈಟ್ ಆಗುವ ಅವಶ್ಯಕತೆ ಇಲ್ಲ. ನೈಟ್ ನಾನು ಬಂದಾಗ ಮಧ್ಯರಾತ್ರಿ ಮೇಲಾಗಿತ್ತು. ನೀನು ಮಲಗಿದ್ದೆ ಅಂತ ಎಬ್ಬಿಸಲಿಲ್ಲ. ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತ ಸ್ಟಡಿ ರೂಮ್ನಲ್ಲೇ ಕೆಲಸ ಮಾಡ್ತಾ ಅಲ್ಲೇ ಮಲಗಿದ್ದೆ. ಸರಿ ಅದಿತಿ, ನನಗೀಗ ಇಂಪಾರ್ಟೆಂಟ್ ಆದ ಮೀಟಿಂಗ್ ಇದೆ. ನಾನು ಆಫೀಸ್ಗೆ ಹೋಗ್ತೀನಿ. ನೀನು ಆರಾಮಾಗಿ ತಯಾರಾಗಿ ತಿಂಡಿ ಮಾಡು. ಮರ್ತೆ ಅದಿತಿ, ನಾನು ಹೇಳಿದ್ನಲ್ಲ ನಿನಗೆ, ಇಷ್ಟ ಇದ್ದರೆ ಆಫೀಸ್ಗೆ ಜಾಯ್ನ್ ಆಗಬಹುದು ಅಂತ. ನಮ್ಮ ಆಫೀಸ್ ಕಡೆ ಹೋಗಿದ್ರಾ ಏನು ಎಂದು ಕೇಳಿದನು. ಅಯ್ಯೋ ಇಲ್ಲ ಅಭಿರಾಮ್, ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಮಾವ ಅವರ ಹಳೆ ಕಂಪನಿಯ ಕಡೆ ಕರೆದುಕೊಂಡು ಹೋಗಿದ್ರು.
ಆಮೇಲೆ ಅತ್ತೆ ನೋಡಿಕೊಳ್ಳುವ ಆಶ್ರಮಕ್ಕೆ ಅವ್ರ ಜೊತೆ ಹೋಗಿದ್ದೆ. ಅಲ್ಲಿ ತುಂಬ ಹೆಂಗಸರು ಬುಟ್ಟಿ ಹೆಣೆಯೋದು, ಗಂಧದ ಕಡ್ಡಿ ಮಾಡೋದು, ಆಮೇಲೆ ಬಟ್ಟೆಗಳನ್ನು ತಯಾರಿಸೋದು, ಇನ್ನು ಅನೇಕ ತರಬೇತಿಗಳನ್ನೆಲ್ಲ ಪಡಿತಾ ಇದ್ದರು. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿತ್ತು ನನಗೆ. ಮಾವ ಹೇಳಿದರು, ಇನ್ನು ಮುಂದೆ ಆಶ್ರಮದ ಕೆಲಸಗಳನ್ನೆಲ್ಲ ನೀನೇ ನೋಡ್ಕೋ ಅಂತ. ಅದಕ್ಕೆ 2 ದಿನಕ್ಕೊಮ್ಮೆ ಆದರೂ ಆಶ್ರಮಗಳ ಕಡೆ ಭೇಟಿ ಕೊಡ್ತಿದ್ದೀನಿ ಎಂದು ಖುಷಿಯಲ್ಲಿ ಹೇಳಿದಳು. ಓ ಹಾಗೆ, ಬರೀ ಮಾವನ ಮಾತನ್ನು ಮಾತ್ರ ಪಾಲಿಸೋದಾ ನೀನು? ಹಾಗಾದರೆ ವಸಿಷ್ಠ ಗ್ರೂಪ್ ಆಫ್ ಕಂಪ್ನಿಯ ಕಡೆ ಬರಲ್ವಾ ನೀನು? ಸರಿ ಬಿಡು, ನಿನಗೆ ಆಶ್ರಮಗಳ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಅಲ್ಲಿಗೆ ಹೋಗು. ಸರಿ, ನಂಗೆ ಟೈಮ್ ಆಯಿತು, ನಾನು ಹೋಗ್ತೀನಿ ಎಂದವನು ಕೈಗೆ ವಾಚ್ ಕಟ್ಟಿಕೊಂಡು ಲ್ಯಾಪ್ಟಾಪ್ ಮುಚ್ಚಿಟ್ಟು ಬ್ಯಾಗಿನೊಳಗೆ ಹಾಕಿಕೊಂಡು ಕೆಳಗಿಳಿದು ಹೋದರೆ, ಅವನು ಹೋದ ಕಡೆ ಪೆಚ್ಚಾಗಿ ನೋಡಿದ ಅದಿತಿ ಸ್ನಾನ ಮಾಡಲು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕಳು. ಅಯ್ಯೋ, ನಾನು ಅವರ ಕಂಪ್ನಿಗಳ ಕಡೆ ಹೋಗಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನಾನು ಕೂಡ ಈ 1 ತಿಂಗಳಲ್ಲಿ ಅವರ ಕಂಪ್ನಿಗಳ ಕಡೆ ಹೋಗದೆ ತಪ್ಪು ಮಾಡಿದೆ. ಇವರ ಬೇಸರವನ್ನು ಹೇಗೆ ಓಡಿಸ್ಲಿ ಎಂದು ಯೋಚಿಸುತ್ತಾ ತಯಾರಾಗಿ ಬರುವಷ್ಟರಲ್ಲಿ ತಿಂಡಿ ಮುಗಿಸಿದ್ದ ಅಭಿರಾಮ್ ವಸಿಷ್ಠ ಧ್ಯಾನ್ ಬಂದಾಗ ಅವನೊಂದಿಗೆ ಅಲ್ಲಿಂದ ಹೊರ ನಡೆದನು. ಮುಂದುವರಿಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.